ಅವತ್ ನಾವು ಶ್ರೀನಿವಾಸರ ಮನೆಗೆ ಹೋಗಿದ್ದು ರಶ್ಮಿನ ನೋಡೋದಕ್ಕೆ, ಸುಜಾತನಲ್ಲ. ರಶ್ಮಿ ತುಂಬಾ ಒಳ್ಳೆ ಹುಡುಗಿ. ಅಮೆರಿಕದಲ್ಲಿ ಇದ್ ಬಂದ್ರೂ ನಮ್ ಸಂಸ್ಕಾರಕ್ಕೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ನೋಡು, ನೀನು ರಶ್ಮಿನೇ ಮದ್ವೆ ಆಗ್ಬೇಕು. ನೀನ್ ರಶ್ಮಿನ ಮದ್ವೆ ಆದ್ರೆ ಸುಖವಾಗಿರ್ತೀಯ ಸಿದ್ಧಾರ್ಥ್. ಸಿದ್ಧಾರ್ಥ್, ಈ ಮದ್ವೆ ಮನೇಲಿ ಗಟ್ಟಿ ಮೇಳ ಮುಳುಗೋದೆ ಆದ್ರೆ ನಿನ್ನ ರಶ್ಮಿ ಮದ್ವೆಗ್ ಮಾತ್ರ. ಇದೇ ನನ್ನ ನಿರ್ಧಾರ. ರೇಣುಕಪುರೆ, ಯಾರೇನಾದ್ರೂ ಅನ್ಲಿ, ನಿಮ್ಮ ನಿರ್ಧಾರನೇ ಸರಿ. ಏನಿದೆಲ್ಲ? ಇಲ್ಲ ಸೀನು, ನೀನ್ ಆಡ್ದ ಆಟ ಎಲ್ಲ ಸಾಕು. ಈಗ ನೀನು ನಿನ್ನ ಸ್ವಂತ ಮಗಳ ಜೀವನದ ಬಗ್ಗೆ ಯೋಚನೆ ಮಾಡ್ಬೇಕು. ಇದು ಮದುವೆ ಚಿಕ್ಕ ಮಕ್ಕಳ ಆಡೋ ಆಟ ಅಲ್ಲ. ರಶ್ಮಿನೇ ಸಿದ್ಧಾರ್ಥನ ಮದುವೆ ಆಗಬೇಕು. ಪ್ಲೀಸ್ ಎಲ್ರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀನ್ ಹೀಗ್ ಮಾತಾಡದೆ ಸೈಲೆಂಟ್ ಆಗಿ ನಿಂತು ಬಿಟ್ರೆ ಎಲ್ರೂ ಅವ್ರ ಮೂಗಿನ ನೇರಕ್ಕೆ ಮಾತಾಡ್ತಾನೆ ಇರ್ತಾರೆ. ನೋಡು ಸೂಜಿ, ನಿನ್ ಮನ್ಸಲ್ಲಿ ಏನಿದೆ ಅದನ್ನ ಹೇಳು. ನಿನ್ನ ಈ ಮೌನಕ್ಕೆ ಏನ್ ಕಾರಣ ಹೇಳು ಸೂಜಿ, ಹೇಳು. ಕಾರಣ ನಾನು ಹೇಳ್ತೀನಿ. ರಶ್ಮಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಎಲ್ಲರೆದ್ರಿಗೂ ಇವತ್ತು ಸತ್ಯ ಬಯಲ್ ಮಾಡ್ತೀನಿ. ನೀನು ನನ್ನ ದಾರಿಗೆ ಅಡ್ಡ ಬರಬೇಡ ಪ್ಲೀಸ್. ಇಲ್ಲಿ ಇವತ್ತು ಯಾರಿಂದ ಯಾರಿಗೂ ಮೋಸ ಆಗ್ಬಾರ್ದು, ಎಲ್ಲರಿಗೂ ನ್ಯಾಯ ಸಿಗ್ಬೇಕು. ರಶ್ಮಿ, ನಿನ್ನ ಪ್ರೀತಿಗೂ ನ್ಯಾಯ ಸಿಗ್ಬೇಕು. ನಿನಗೆ ಈ ಸಿದ್ಧಾರ್ಥ್ ಸಿಗಬೇಕು. ನನ್ನ ಪ್ರೀತಿಗೂ ನ್ಯಾಯ ಸಿಗಬೇಕು. ನನಗೆ ಸೂಜಿ ಸಿಗಬೇಕು. ಏಯ್, ಏನ್ ಮಾತಾಡ್ತಾ ಇದೀಯ? ತೊಲಗಿಲಿಂದ. ಅಂಕಲ್ ಪ್ಲೀಸ್. ಸಿದ್ಧಾರ್ಥ್, ನಾನು ಸೂಜಿನ ಪ್ರೀತಿಸ್ತಾ ಇರೋದ್ರಿಂದ ನನಗೆ ಸೂಜಿದು ಯಾವ ತಪ್ಪು ಇಲ್ಲ ಅನ್ಸುತ್ತೆ. ನಾನು ಸೂಜಿನ ಮೊದಲು ಭೇಟಿಯಾದಾಗ ಅವಳು ನನ್ನ ವೈರಿನೇ. ನನ್ನ ಜೈಲಿಗೆ ಕಳಿಸಿದ್ಲು ಅನ್ನೋ ಕೋಪ ನನಗಿತ್ತು. ಹೇಗಾದ್ರೂ ಮಾಡಿ ಸೇಡ್ ತೀರಿಸ್ಕೋಬೇಕು ಅಂತಾನೆ ಕಾಯ್ತಾ ಇದ್ದೆ. ಆದ್ರೆ ಎಲ್ಲೋ ಒಂದ್ ಕಡೆ ಸೂಜಿದ ನಾನು ಇಷ್ಟಪಡಕ್ ಶುರು ಮಾಡ್ಬಿಟ್ಟಿದ್ದೆ. ಅವಳು ಒಳ್ಳೆತನ, ಅವಳ ನಡವಳಿಕೆ ನನ್ನ ಪೂರ್ತಿಯಾಗಿ ಚೇಂಜ್ ಮಾಡ್ಬಿಟ್ಟಿತ್ತು. ಅವಾಗ್ಲೇ ನಾನು ಸೂಜಿಗೆ ಐ ಲವ್ ಯು ಅಂತ ಹೇಳ್ಬಿಟ್ಟೆ. ಅವಳು ಒಪ್ಲಿಲ್ಲ. ಅದೇ ಕೋಪದಲ್ಲಿ ಅವತ್ತು ಅವಳ ಬರ್ಡೇ ಪಾರ್ಟಿಲಿ ಅವಳನ್ನ ಇನ್ಸಲ್ಟ್ ಮಾಡಕ್ ಹೋಗ್ಬಿಟ್ಟೆ. ಆಮೇಲೆ ತಪ್ಪು ಅಂತ ಅನ್ಸಿ ತುಂಬಾ ಕೊರಗಕ್ ಶುರು ಮಾಡ್ಬಿಟ್ಟೆ. ಆಗ್ಲೇ ಇನ್ನೊಂದು ಪ್ರಾಬ್ಲಮ್ ಶುರು ಆಯ್ತು. ರಶ್ಮಿ ಸಿದ್ಧಾರ್ಥ್ನ ತುಂಬಾ ಲವ್ ಮಾಡ್ತಾ ಇದ್ಲು. ಅವನಿಲ್ಲ ಅಂದ್ರೆ ಅವಳು ಪ್ರಾಣ ಕಳ್ಕೊಳ್ಳೋ ಲೆವೆಲ್ಗೆಲ್ಲ ಹೋಗಿದ್ಲು. ಆದ್ರೂ ರಶ್ಮಿ ತಾನು ಪ್ರೀತಿಸಿದ ಸಿದ್ಧಾರ್ಥ್ನ ತನ್ನ ತಂಗಿ ಸೂಜಿಗೋಸ್ಕರನೇ ಅಂತ ಬಿಟ್ಕೊಟ್ಲು. ರಶ್ಮಿ ನೋವನ್ನ ನನ್ನ ಕೈಲಿ ನೋಡಕ್ಕಾಗ್ಲಿಲ್ಲ. ಆಗ್ಲೇ ನಾನು ಸಿದ್ಧಾರ್ಥ್ಗೆ ಫೋನ್ ಮಾಡಿದೆ. ನಾನು ಸೂಜಿ ಎಕ್ಸ್ ಲವರ್ಸ್ ಅಂತ ಎಲ್ಲ ಹೇಳ್ದೆ. ಸಿದ್ಧಾರ್ಥ್ ತುಂಬಾ ಒಳ್ಳೆ ಹುಡುಗ. ನನ್ನ ಮಾತು ನಂಬಲೇ ಇಲ್ಲ ಅವನು. ಮತ್ತೆ ಸೂಜಿ ನನಗೆ ಸಿಗಲ್ವಲ್ಲ ಅಂತ ಕೊರಗಕ್ ಶುರು ಮಾಡಿದೆ. ಆದ್ರೆ ಮೊನ್ನೆ ಅಂದ್ರೆ ಮದುವೆಗೆ 2 ದಿನಗಳ ಹಿಂದೆ ಸೂಜಿ ರಶ್ಮಿ ಇಬ್ರು ಶಾಪಿಂಗ್ ಅಂತ ಹೋದಾಗ ಸೂಜಿನ ಯಾರೋ 4 ಜನ ಅಟ್ಯಾಕ್ ಮಾಡಿದ್ರು. ಅದೇ ಟೈಮಿಗೆ ನಾನು ಅಲ್ಲಿ ಹೋದೆ. ಸೂಜಿನ ನಾನು ಕಾಪಾಡಿದೆ. ನಾನು ಸೂಜಿಗೆ ತುಂಬಾ ಹತ್ರ ಆಗಿದ್ದು ಆಗ್ಲೇ. ನಾನು ದುಡುಕ್ಬಿಟ್ಟೆ, ಅವಳು ದುಡುಕ್ಬಿಟ್ಲು.